ಸೊ ಮೂಲತಃ ಎಲ್ಲಿಯವರು ಸರ್? ತಂದೆ ಏನು ಮಾಡ್ಕೊಂಡಿದ್ರು? ನನ್ನ ತಂದೆ ತುಮಕೂರು ಜಿಲ್ಲೆಯವರು, ನನ್ನ ತಾಯಿ ಹರಿಹರದವರು. ಐ ಥಿಂಕ್ 1-2 ವರ್ಷಕ್ಕೋ ಏನೋ ನಾನು ಹುಟ್ಟಿದೆ. ನಾನು KC ಜನರಲ್ ಆಸ್ಪತ್ರೆ. ನನ್ನ ಫಸ್ಟ್ ಡೇ ಸ್ಕೂಲಿಂದ ಆಚೆ ಕಳಿಸ್ಬಿಟ್ರು, ಯೂನಿಫಾರ್ಮ್ ಹಾಕೊಂಬಂದಿಲ್ಲ ಅಂತ. ನಮ್ಮ ತಾಯಿ ನಾನು ಕರ್ಕೊಂಡೋಗಿ ವಾಲೆನ ಒತ್ತೆ ಇಟ್ಟು ಯಾವುದೋ ಮಾರವಾಡಿ ಅಂಗಡಿನಲ್ಲಿ ಅಲ್ಲಿ ಬಟ್ಟೆ ತೊಗೊಂಡು ಅವ್ನಿಗೆ ಟೈಲರ್ ಬೇಡ್ಕೊಂಡು ಬೇಗ ಹೊಲ್ಕೊಡಿ ಅಂತ ಬೆಳಗ್ಗೆ ಹೊಲಿಸಿ ಕಲಿಸಿದ್ರು. ಈಗ ನಿಮ್ಮ ಪ್ರೆಸ್ ಕ್ಲಬ್ ಇದೆಯಲ್ಲ, ಪಕ್ಕದಲ್ಲಿ KGAD ಆಫೀಸ್ ಇತ್ತು. ನಮ್ಮ ತಾಯಿ ನಾನು 4ನೇ ಕ್ಲಾಸ್ ಏನೋ ಕರ್ಕೊಂಡೋಗಿದ್ರು. ನನಗೆ ಮೇ 30ನೇ ತಾರೀಕು 2008 ವಿಧಾನಸೌಧದ ಆ ಸ್ಟೆಪ್ಸ್ ಮೇಲೆ ಸಚಿವನಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅದೇ ಜ್ಞಾಪಕ ಬಂತು. ಅದು ಎದುರುಗಡೆನೇ ನಾನು ನಮ್ಮ ತಾಯಿ ಕೇಳಿದೆ, ಆಟೋದವ್ರು ಕರ್ಕೊಂಡು ಹೋಗ್ತೀಯಾ ಅಂತ. ನಮ್ಮ ತಾಯಿ ಕೇಳಿದ್ರೆ ಅವ್ನು ಎದೋ ತಪ್ಪ ರೇಟ್ ಹೇಳ್ಬಿಟ್ಟ. ನಮ್ಮ ತಾಯಿ ದುಡ್ಡಿರಲಿಲ್ಲ. ನಮ್ಮ ತಾಯಿ ಕಣ್ಣೀರು ಹಾಕ್ಕೊಂಡ್ರು. ನನ್ನ ಮಗ ಕೇಳೋದೇ ಕಡಿಮೆ, ಇದು ನಡ್ಸ್ಕೋಕಾಗಲ್ಲ ಅಂತ. ಅದೇ ಆಟೋ ಕೇಳಿದ್ದು ಎದುರುಗಡೆ ನಾನು ಇವತ್ತು ಮಂತ್ರಿ ಆಗ್ತಾಯಿದ್ದೀನಿ ಅಂತ ನನ್ನ ಕಣ್ಣಲ್ಲಿ ನೀರು ಬಂತು. ನನಗೆ ಒಂಥರ ಮೈಯೆಲ್ಲ ಜುಮ್ಮಂತಿದೆ ಸರ್ ನೀವು ಹೇಳ್ತಿದ್ರೆ. ಸೊ ಆ ದೃಷ್ಟಿಯಿಂದ ನಮ್ಮದು ತುಂಬ ಕಷ್ಟದ ಜೀವನ ಅಲ್ಲ, ಆದರೆ ತುಂಬ ಹಣ ಇತ್ತು ಅಂತ ಅಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿದ್ವು. 2001 ಕಾರ್ಪೊರೇಷನ್ ಎಲೆಕ್ಷನು. ನಾನು ಹಿಂಗೆ ಬ್ಯುಸಿ ಇದ್ದೀನಿ, ನಾನು MLA. ನನಗೆ ಸಾಯ್ತಿರೋದು ಕೈನಟಿಕ್ ಹೊಂಡ ಆಯಿತು. ಹೋಗ್ತಾಯಿದ್ರು, ಯಾರೋ ಕಟ್ಟಿದ ಬಂಟಿಂಗ್ಸ್ ಇತ್ತು. ಆ ಬಂಟಿಂಗ್ಸ್ ದಾರ ಬಿದ್ದೋಗ್ಬಿಟ್ಟಿತ್ತು. ಇವ್ರು ಕತ್ತಿಗೆ ಸಿಕ್ಕಾಕೊಂಡ್ಬಿಡ್ತು. ಅದು ಹ್ಯಾಕೆ ಸಿಕ್ಕಾಕೊಂತು ನನಗೆ ಗೊತ್ತೆ, ಹೇಳ್ಕೊಂಡು ಹೋಗ್ಬಿಡ್ತು. ನನಗೆ ಗೊತ್ತಾಯಿತು. ನಾನು ಓಡಿ ಬಂದೆ ಆಸ್ಪತ್ರೆಗೆ. ಪೂರ್ತಿ ಮುಖ ಕಿತ್ತೋಗ್ಬಿಟ್ಟಿದೆ, ಮಾಂಸನೇ ಇಲ್ಲ ಅಲ್ಲಿ. ಇವರು ಒಂದು ದುಪ್ಪಟ ಹಾಕ್ಕೊಂಡು ಆಸ್ಪತ್ರೆಯಲ್ಲಿ ಆ ವಾರ್ಡಲ್ಲಿ ಸಂಯುಕ್ತ ಕರ್ನಾಟಕಕ್ಕೆ ನ್ಯೂಸ್ ಬರೀತಾ ಇದ್ದಾರೆ. ಅಯ್ಯೋ ದೇವ್ರೇ, ಹೋಗ್ಬೇಕಲ್ಲ ಎಡಿಷನ್ಗೆ. ಫಿಲ್ಮ್ ರಿವ್ಯೂ ಬೇಕಲ್ಲ. ನನ್ನ ಲೈಫಲ್ಲಿ ನಾನು ಅದು ಮರೆಯೋದಿಲ್ಲ. ನಾನು ಓಕೆ ಕಮಿಟ್ಮೆಂಟ್ ಅಂತ ಅನ್ನೋದು ಒಂದು ರೀತಿಯಿಂದ ಅವರಿಂದ ನನಗೆ ಆವತ್ತು ಆ ಪ್ರೇರಣೆ ಬಂತು. ವಾಟ್ ಸಾರ್ಟ್ ಆಫ್ ಕಮಿಟ್ಮೆಂಟ್ ದಿಸ್ ಇಸ್ ಅಂತ.